ಇದು ನಮ್ಮ ಲೋಕ ನಾಕಂಡ ಲೋಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. ಇವತ್ತು ನಮ್ಮೊಟ್ಟಿಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಖ್ಯಾತ ಹಾಸ್ಯ ಸಾಹಿತಿಗಳು ಆದಂತ ದಾಶರಥಿ ದೀಕ್ಷಿತ್ ಅವರ ಪುತ್ರ ಲೋಕನಾಥ್ ದೀಕ್ಷಿತ್ ಅವರು ಸಹ ತಮ್ಮ ತಂದೆಯ ಹಾದಿಯಲ್ಲೇ ಹಾಸ್ಯ ಸಾಹಿತ್ಯ ಮತ್ತು ರಂಗಭೂಮಿ ಕಲೆ ಬಗ್ಗೆ ಆಸಕ್ತಿ ಉಳ್ಳವರು. ಅವ್ರನ್ನ ಇವತ್ತು ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ. ಇದು ನಮ್ಮ ಲೋಕ ನಾಕಂಡ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ನ ಬಹಳಷ್ಟು ಪ್ರಶ್ನೆಗಳು ಕೇಳ್ತೀನಿ. ತಾವು ಮುಜುಗರ ಪಡೆದೆ ನನಗೆ ಎಲ್ಲಾ ರೀತಿ ನಿಮ್ಮ ಅನುಭವಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಖಂಡಿತವಾಗಿ ಏನು ತೊಂದರೆ ಇಲ್ಲ, ಏನ್ ಬೇಕಾದ್ರೂ ಕೇಳಿ. ತಾವು ಒಬ್ಬ ನಟ, ನಿರ್ದೇಶಕ ಮತ್ತು ನಾಟಕಕಾರರಾಗಿ ಕೆಲಸ ನಿರ್ವಹಿಸಿದ್ದೀರಿ. ಅದೇ ರೀತಿ ನೀವು ಖ್ಯಾತ ಹಾಸ್ಯ ಸಾಹಿತಿಗಳು ಆದಂತ ದಾಶರಥಿ ದೀಕ್ಷಿತ್ ಅವರ ಪುತ್ರರು. ನೀವು ಶಾಲೆನಲ್ಲಿ ಓದ್ಬೇಕಾದ್ರೆ ನಿಮ್ಗೆ ರಂಗಭೂಮಿ ಮೇಲೆ ಆಸಕ್ತಿ ಇತ್ತ? ನಾಟಕ ರಚನೆ ಮಾಡೋದಾಗ್ಲಿ ಅಥವಾ ಸ್ಪೋರ್ಟ್ಸ್ ಕಡೆ ಹೆಚ್ಚು ಗಮನ, ನಿಮ್ಗೆ ಯಾವ್ದ್ರ ಮೇಲೆ ಹೆಚ್ಚು ಆಸಕ್ತಿ ಇತ್ತು? ನಾನು ಇದು ರಂಗಭೂಮಿ ಅಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಇರ್ಬೇಕಾದ್ರೆ ನಮ್ಮಲ್ಲಿ ಕೃಷ್ಣ ಜಯಂತಿ ಮಾಡೋದು. ಆವಾಗ ಕೃಷ್ಣನ ಕಥೆ ಹೇಳ್ತಾ ಇದ್ದೆ ನಾನು ಸ್ಟೇಜ್ ಮೇಲೆ. ಆಮೇಲೆ ಹೈಸ್ಕೂಲಿಗೆ ಬಂದ್ಮೇಲೆ ನಾಟಕ. ಅಷ್ಟೊತ್ತಿಗಾಗಲೇ ಒಂಥರ ಮನೆಯಲ್ಲಿ ರಂಗಭೂಮಿ ವಾತಾವರಣ ಇದ್ದಂಗಿತ್ತು. ನಮ್ಮ ತಂದೆ ಇದ್ರಲ್ವಾ, ವಾತಾವರಣ ಇತ್ತು. ಸೊ ಅಲ್ಲಿ ಫಸ್ಟ್ ನಾನು ಸ್ಟೇಜ್ ಹತ್ತಿದ್ದು ಅಂತಂದ್ರೆ ಮುಂಡಾಡಿ ಗುಂಡ ನಾಟಕ ಪರ್ವತವಾಡಿಗೆ. ಅದು ಹೈಸ್ಕೂಲ್ ಸೆಕೆಂಡ್ ಇಯರ್ ಇದ್ದೆ ಅಂತ ಕಾಣುತ್ತೆ. ಹೈಸ್ಕೂಲ್ ಸೆಕೆಂಡ್ ಇಯರ್ ಅಂತಂದ್ರೆ 1961 ಅಲ್ಲಿ ಅದು ಶಾಂತಿ ಅಂತ ಒಂದು ರೋಲು, ಹುಡುಗಿ ರೋಲು ನಾನು ಮಾಡಿದ್ದೆ. ಅದಕ್ಕೆ ಮುಂಚೆನೂ ಮಾಡಿದ್ದೀನಿ ನಾನು. ಅದಕ್ಕೆ ಮುಂಚೆ ಆಲ್ ಇಂಡಿಯಾ ರೇಡಿಯೋನಲ್ಲೆಲ್ಲ ಮಾಡ್ತಾ ಇದ್ದೆ. ಆಲ್ ಇಂಡಿಯಾ ರೇಡಿಯೋನಲ್ಲಿ ನಮ್ಮ ತಂದೆ ನಾಟಕ ಮಾಡ್ತಾ ಇದ್ರು. ಆ ನಾಟಕದಲ್ಲಿ ಹುಡುಗನ ರೋಲ್ ನಾನು ಮಾಡ್ತಾ ಇದ್ದೆ. ಆಮೇಲೆ ಹೈಸ್ಕೂಲ್ಗೆ ಬಂದ್ಮೇಲೆ ಇದಾಯಿತು. ಆಮೇಲೆ ನನಗೊಂದು ಆಪರ್ಚುನಿಟಿ, HANನವರು ನಮ್ಮ ತಂದೆದ ಅಳಿದೇವರು ನಾಟಕ ಮಾಡೋದು. ಅದು ಇವಾಗಿಂದ ಗುಬ್ಬಿವೀರಣ್ಣ ಥಿಯೇಟರ್ ಇದೆಯಲ್ಲ, ಅಲ್ಲಿ ಅವಾಗ ಬೆಂಗಳೂರಲ್ಲಿ ಯಾವುದೂ ಇರಲಿಲ್ಲ, ಅದೊಂದೇ ಮೆಜೆಸ್ಟಿಕ್ ಇರೋದು. ಅಲ್ಲಿ ಅಳಿದೇವರು ಮಾಡಿದಾಗ ನಾನು ಚಿಕ್ಕ ಹುಡುಗನ ರೋಲ್ ಮಾಡಿದ್ದೆ. ಶಿವು ಅಂತ ಒಂದು ರೋಲ್ ಬರುತ್ತೆ ಅದರಲ್ಲಿ, ಶಿವು ಅಂತ ಅದು ಮಾಡಿದ್ದೆ. ನನ್ನ ಜೊತೆ ಆಕ್ಟ್ ಮಾಡಿದವರು ಅಂದ್ರೆ ಗುರುರಾಜ್ ನಾಯ್ಡು, ಅರುಣ್ ಕುಮಾರ್ ಅಂತಿದ್ರು ನೋಡಿ, ಅವರು ಫಿಲಿಂ ಸ್ಟಾರ್ ಹರಕತೆ ಮಾಡ್ತಾ ಇದ್ರಿ ಅವರು. ಆಮೇಲೆ ಇನ್ನೊಬ್ರು ಗವಾರಂಗ್ ಸ್ವಾಮಿ ಅಂತಿದ್ರು, ಅದಕ್ಕೆ ಜ್ಞಾಪಕ ಅಲ್ಲ. ಆಮೇಲೆ ನಮ್ಮ ತಂದೆ. ಸೊ ಅಲ್ಲಿ ನಾನು ಮಾಡ್ತಾ ಇದ್ದೆ. 20 ವರ್ಷದಲ್ಲೂ ನಾನು ನಮ್ಮ ತಂದೆ ಮಡ್ಡಿರು ಮಾಡೋರು. ಅಲ್ಲಿ BR ರಾಜಯ್ಯಗಾರ್ ಅಂತ ಹೋಗಿದೆ. ರಾಜಯ್ಯಗಾರ್ ಮಗ ಶೇಷಾದ್ರಿ ಅಂತ, ಅವರು ಫೇಮಸ್ ಮೃದಂಗಿಷ್ಟ. ಅವರು ಅದರಲ್ಲಿ ಒಂದು ತಮಾಷೆ ರೋಲ್ ಬರುತ್ತೆ, ಮಂಕ ಅಂತ. ಸುಳ್ಳು ಮಾತಾಡೋದು, ಅದ್ಭುತವಾಗಿ ಮಾಡೋದು. ಅವರು ಇಷ್ಟು ಕ್ಯಾಶುವಲ್ ಆಗಿ ಅವ್ರಿಗೆ ಸೈಡೆ ಬರ್ತಿರ್ಲಿಲ್ಲ. ಅವ್ರಿಗೆ ಗೊತ್ತು, ಅವ್ರಿಗೆ ಕೊಂಡು ಕಾಣ್ತಾ ಇರಲಿಲ್ಲ. ನಮ್ಮ ತಂದೆ ಕರ್ಕೊಂಡ್ಬಂದು ಸ್ಟೇಜ್ ಮೇಲೆ ನಿಲ್ಲಿಸ್ಬೇಕು ಅವ್ರಿಗೆ. ಮಾತಾಡ ದೂರದರ್ಶನದಲ್ಲಿ ಹಾಸ್ಯ ಧಾರಾವಾಹಿ ಅಂತ ಬಂದಿತ್ತು ಗಂಪರಬೇಕು. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದು ನಾವು ಮಾಡಿದ್ರು ನನಗೇನು ಅಂತ ಮೆಚ್ಚುಗೆ ಬರಲಿಲ್ಲ. ಅದು ಅಂತೂ ಗ್ರಾಮದ ಗುಂಪು ದೂರದರ್ಶನ ಮೂಲಕ ಬಂತು, ಅಷ್ಟು ಮಾತ್ರ ಸರ್. ಅಂದ್ರೆ ನೀವು ಒಬ್ಬ ರಚನಾಕಾರರಾಗಿ ನಿಮ್ಮ ರಚನೆ ಅಂತ ಅಲ್ಲಿ ಮೂಡಿ, ಅದು ನಿಮ್ಗೆ ಬೇಸರ? ಅದು ನನಗೆ ನಿಜವಾದ ಬೇಸರ. ಅಲ್ಲಿ ಒಂದು 2 ವರ್ಷ ಇದ್ದೆ. ಆ ಟೈಮಲ್ಲಿ ನನಗೆ BA ಆಫರ್ ಬಂತು. ಅಷ್ಟೊಂದು ಕರೆಕ್ಟಾಗಿ ಡಿಪ್ಲೊಮಾ ಮುಗಿದಿತ್ತು. ಡಿಪ್ಲೊಮಾ ಮುಗಿದಿದ್ದು ಇದ್ರ ಮೇಲೆ ನನಗೆ ಅಲ್ಲಿ BA ಆಫರ್ ಸಿಕ್ಕಿದ್ದು. ಅದು ಅಲ್ಲಿ ಹೋಗಿ ಸೇರ್ಕೊಂಡ್ಮೇಲೆ ನನಗೆಲ್ಲೂ ಬಿಟ್ಟೋಗಿಲ್ಲ. ಈ 50, 60, 70ರ ದಶಕದಲ್ಲಿ ಹಾಸ್ಯ ಸಾಹಿತಿಗಳು ಅಂದ್ರೆ ನಮಗೆ ಪ್ರಮುಖರಲ್ಲಿ ದಾಶರಥಿ ದೀಕ್ಷಿತ್ ಅವರು ಒಬ್ರು. ಹೀಗಿರ್ಬೇಕಾದ್ರೆ ಅವರೊಂದಿಗೆ ನಿಮ್ಮ ಒಡನಾಟ ಹೇಗಿತ್ತು? ಎಲ್ಲದರಲ್ಲೂ ಹಾಸ್ಯ ಕೊಡುತ್ತಾರೆ. ಸಂಗೀತದಲ್ಲಾಗ್ಬೋದು, ಎಲ್ಲದರಲ್ಲೂ ಒಂದು
ಬಂದ್ಬಿಟ್ಟು ಲಂಬೋದರ ಅಂತ ಒಂದು ನಾಟಕ ಇದೆ. ಆ ನಾಟಕದಲ್ಲಿ ಎರಡು ಮನೆ, ಒಂದು ಮನೆ ಈ ಕಡೆ, ಒಂದು ಮನೆ ಈ ಕಡೆ. ವೆಂಕಪ್ಪಯ್ಯ ಅಂತ ಇರ್ತಾನೆ, ಅವನು ಬಾಡಿಗೆ ಕೊಟ್ಟಿರೋ, ಮನೆ ಬಾಡಿಗೆ ಕೊಟ್ಟಿರಲ್ಲ ಆ ಥರ. ಈ ಪಕ್ಕದ ಮನೆಯವನು ಆ ವೆಂಕಪ್ಪಯ್ಯ ಎಲ್ಲ ಸಂಗೀತ ಅರೇಂಜ್ ಮಾಡೋದು ಆ ಕೆಲಸ ಮಾಡ್ತಾ ಇರ್ತಾನೆ. ಈ ಲಂಬೋದರ ಭಾಗವತರು ಅಂತ ಇರೋದು, ಲಂಬೋದರ ಭಾಗವತರ ಕಚೇರಿ ಅರೇಂಜ್ ಮಾಡ್ಕೊಡೋದು, ದುಡ್ಡು ಕೊಡೋಲ್ಲ. ಈ ಥರ ಒಂದು ಸಿಚುವೇಶನ್. ಅದರಲ್ಲಿ ಒಂದು ಹಾಡು ಬರುತ್ತೆ. ಓಡಿ ಬಾರೋ ಓಡಿ ಬಾರೋ ವೈ ಕುಂಡಪತೆ ಅಂತ. ಅದು ವೈಕುಂಠಪತೇನ, ವೈ ಕುಂಠಪತೆ. ಆ ಥರ ಅವರು ಈ ಥರ ಬಹಳಷ್ಟು ಇದನ್ನ ಮಾಡೋದು, ಪಂದ್ಯಗಳು ಮಾಡೋದು. ಅವ್ರ ಪ್ರಕಾರ ನಗೋದು ಹೇಗೆ ಅಂತ ಕಲಿಸಿದ್ದೆ ಕೈಲಾಸ. ನಗೋದಕ್ಕೆ ಬರ್ತಾನೆ ಇರಲಿಲ್ಲ ಅಂತ ನಮ್ಮ ತಂದೆ ಪ್ರಕಾರ. ಕೈಲಾಸ ನಾಟಕಗಳು ಬರೆಯೋವರೆಗೂ ನಗೋದಕ್ಕೆ ಬರ್ತಿರ್ಲಿಲ್ಲ ಅಂತ. ಅಂದ್ರೆ ನೀವು ನಾಟಕ ಬರೆಯೋದಕ್ಕೆ ನಿಮ್ಮ ತಂದೆನೇ ಸ್ಫೂರ್ತಿ? ಅದು ಹೇಗೆ ಅಂದ್ರೆ, ನಮ್ಮ ತಂದೆ ಬರೆಯೋವರೆಗೂ ನಮಗೆ ಬರೀ ಹೆದರಿಕೆ ಆಗ್ತದೆ. ಏನೋ ಒಂದು ಬರ್ಕೊಟ್ಟಿದ್ರೆ ಒಂದ್ಸತಿ ಸರಿ ಇಲ್ಲ ಅಂತ. ನಮ್ಗೆ ಆಮೇಲೆ 87, 88 ಇರ್ಬೋದು. ದೂರದರ್ಶನ ಓಪನ್ ಆಯ್ತೀವಿ ಬೆಂಗಳೂರು, ಬ್ಲ್ಯಾಕ್ ಆ್ಯಂಡ್ ವೈಟ್. ಆ ದೂರದರ್ಶನ ಓಪನ್ ಮಾಡಿದಾಗ ಒಂದು ಸಿಚುವೇಶನ್, ಟಿ ವಿ ರಾಮಾಯಣ ಅಂತ ಬಂದಿದೆ. ಟಿ ವಿ ರಾಮಾಯಣ ಅಂದರೆ ಎಲ್ಲ ಮಾಡಿ ಎಲ್ಲ ಅರೇಂಜ್ ಆಗಿ ಇನ್ನೇನು ಟಿ ವಿ ರಾಮಾಯಣ ಬರಬೇಕು, ಇವ್ರು ಬಿಟ್ಕೊಟ್ಟಿರಲ್ಲ, ಅವನು ಫ್ಯೂಸ್ ಇಟ್ಕೊಂಡು ಹೋಗ್ತಾನೆ ಕಂಬೋದು. ಇವ್ರ ಕೈಲಿ ನೋಡೋಕ್ಕಾಗಲ್ಲ. ಇದನ್ನ ಒಂದು ಅಪರಂಜಿ ಅಂತ ಒಂದು ಮ್ಯಾಕ್ಸಿಮಮ್ ಬರುತ್ತೆ, ಇಲ್ಲೂ ಬರ್ತಾ ಇರೋದು. ಈ ಅಪರಂಜಿಗೆ ಬರದೆ ಅಲ್ಲಿಂದ ನಂದು ಅದು ಬರೆದಾದ್ಮೇಲೆ ನಾನು ಬರಿಬಹುದು ಅಂತ ನನಗೆ ಮನಸ್ಸಿಗೆ ಬರೋಕ್ಕೆ ಶುರುವಾಯಿತು. ಆಮೇಲೆ ಈ ಪ್ರತಿ ವರ್ಷ ಜನವರಿ 18 ನಮ್ಮ ಮಾಧುರಾವ್ ಅಂತ ಇದ್ದಾರೆ, ನಿಮ್ಗೆ ಗೊತ್ತಾಗಿರುತ್ತೆ ಮಾಧುರಾವ್ ಅಂತ. ಆ ಮಾಧುರಾವು ದಾಶರಥಿ ನಮನ ಅಂತ ಒಂದು ಪ್ರೋಗ್ರಾಮ್ ತಂದೆ. ನಿಮ್ಮ ತಂದೆಯವರ ಅವ್ರು ತಿಳ್ಕೊಂಡಿದ್ದು 86, 1986. ನಂತರ ನೀವು ದಾಸರಥಿ ನಮನ ಅನಂತರ ದಶರಥಿ ದೀಕ್ಷೆ ದಶರಥಿ ನಾಮ ಮಾಡ್ಕೊಂಡು ಹೋಗಿದ್ದು. ಅದಕ್ಕೆ ನಾನು ಪ್ರತಿ ವರ್ಷ ಒಂದು ನಾಟಕ ಬರೀತಿದ್ದೆ. ಮಧುರ ಹೇಳೋರು ಒಂದು ನಾಟಕ ಬರ್ಕೊಂಡಿದ್ದ. ಅದು ಬರೀತದ ಅಷ್ಟೊತ್ತಿಗೆ ನನಗೆ ಈ ಬರೆಯೋದು ಒಂದು ಹದ ಗೊತ್ತಾಗಿತ್ತು. ಬರೆಯೋಕ್ಕೊಂದು ಹದ ಬೇಕಲ್ಲ, ಅದು ನನಗೆ ಬಂದಿದೆ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ನಾನು ಬರಿತಾ ಇದ್ದೆ. ಸುಧಾಗೆ 95 ಇದು ಕಾಣುತ್ತೆ. ಟ್ರೈನಿಂಗ್ ಕಾಲೇಜ್ ಅಂತ ಒಂದು ನಾಟಕ ಇದೆ, ಟ್ರೈನಿಂಗ್ ಸ್ಕೂಲ್. ಅದು ಫಸ್ಟ್ ಎಸ್ಟಾಬ್ಲಿಷ್ಡ್ ಕತೆ, ಪಬ್ಲಿಷ್ಡ್ ಇನ್ ಮಯೂರ. ಅಲ್ಲಿಂದ ನಾನು ಬರಿತಾನೆ ಬಂದೆ ಹಾಸ್ಯ. ಆಮೇಲೆ ಈ ಒಂದು 1981 ಅಂತ ಕಾಣುತ್ತೆ, 91 ಕಾರ್ಗಿಲ್ ವಾರ ಆಯಿತು. ಕಾರ್ಗಿಲ್ ವಾರ ಆಗಿರುವಾಗ ನಾನು ಯಾರೋ ಒಬ್ರು ಪೇಪರ್ ಕೊಟ್ಟಿದ್ರು, ಪೇಪರ್ ನೋಡ್ತಾ ಇರ್ಬೇಕಾದ್ರೆ ಒಂದು ಪುಟ್ಟ ಮಗು, 2-3 ವರ್ಷ ಇರ್ಬೋದು ಆ ಮಗುಗೆ. 2 ಕೈ ಇಲ್ಲ, 2 ಕಾಲಿಲ್ಲ, 1 ಕಾಲಿಲ್ಲ. ಈ ಮಗು ಈ ರೀತಿ ಆಗ್ಬೇಕಾದ್ರೆ ಏನು ಕಾರಣ? ವಾರ ಕಾರಣ. ಅದು ತುಂಬ ಚೆನ್ನಾಗಿದೆ ಅಂತ ಅನಿಸ್ಬಿಟ್ಟು ನನಗೆ. ಇದನ್ನು ಇಟ್ಕೊಂಡು ಯಾಕೆ ನಾವು ಕತೆ ಅಷ್ಟಕ್ಕಾಗಲೇ ನನ್ನ ಕತೆ ಬರೆಯೋ ಹದ ಗೊತ್ತಿದ್ದಲ್ಲ, ಯಾಕೆ ಬರೀಬಾರ್ದು ಅಂತ ಬಂದೆ. ಸಾಮಂತಿನಿ ನಾಟಕದಲ್ಲಿ ಒಬ್ಬ ಸಾಮಾನ್ಯ ಸೈನಿಕರ ಮನೆಯಲ್ಲಿ ಏನೆಲ್ಲ ತೊಂದರೆ ಆಯಿತು ಯುದ್ಧ ಆಗಿದ್ರಿಂದ ಅದನ್ನ ತುಂಬಾ ಚೆನ್ನಾಗಿ ವಿಸ್ತಾರವಾಗಿ ತೋರಿಸಿದ್ದೀರಾ. ಈ ತರ ಒಂದು ಐಡಿಯಾ ನಿಮ್ಗೆ ಯಾವ ತರ ಹೊಳಿತು? ನಿಮ್ಮ ಈ ಕಾರ್ಗಿಲ್ ವಾರ್ ಆಗಿದ್ರಿಂದಲೇ ಕಾಮನ್ ಮ್ಯಾನ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ.
ಅದರಿಂದನೇ ನಾನು ಸಾಮಂತಿನಿ ಬರೆಯಕ್ಕೆ ಹೊಡೆದಿದ್ದು. ಸಾಮಂತಿನಿ ನಾಟಕಕ್ಕೆ ಕಾಗಿ ಮಾರೆ ಪೂರ್ತಿ ಆ ಸಂದೇಶದ ಮೂಲಕ ಬಹಳಷ್ಟು ನಾಟಕ ಮಾಡಿದ್ವಿ ನಾವು ಸಹಿತ. ಸಾಮಂತಿನಿನೇ ಇಲ್ಲಿ ಉಡುಪಿಲಿ ಮಾಡಿದ್ವಿ, ಆಮೇಲೆ ಇನ್ನೆಲ್ಲೋ ಮಾಡಿದ್ವಿ. ಅವರು ನಾನು ಅಮೆರಿಕಾಗಿರುವಾಗ ಕಾಸರಗೋಡಲ್ಲೆಲ್ಲ ಮಾಡಿದ್ರು. ಅಂತೂ ಒಟ್ಟಿನಲ್ಲಿ ಸಾಮಂತಿನಿ ಸ್ವಲ್ಪ ಯಶಸ್ವಿ ನಾಟಕ. ನಾವೆಲ್ಲ ಬರಿತಾ ಇದ್ರೆ ಮುಗಿಯೋದೇ ಇಲ್ಲ ಅನ್ಸುತ್ತೆ. ನಾಟಕ ಮಾಡಿದ್ರೆ ಬೇಗ ಮುಗಿಯುತ್ತೆ. ನಾವಲ್ಲಿ ಬರಿತಾ ಇದ್ರೆ ಅದು ಹೋಗ್ತಾನೇ ಇರುತ್ತೆ, ಅದು ಮುಗಿಯೋದೇ ಇಲ್ಲ. ಹಾಗಾಗಿ ನಾವು ಬರೆಯೋದು ಸ್ವಲ್ಪ ಕಡಿಮೆ ಆಯಿತು. ಸರ್, ತಾವು ಇದುವರೆಗೂ ಸುಮಾರು ಎಷ್ಟು ನಾಟಕಗಳನ್ನು ಬರೆದಿದ್ದೀರಿ? ಮತ್ತೆ ನಿಮ್ಗೆ ತುಂಬಾ ಇಷ್ಟವಾದಂತ ನಾಟಕ ಯಾವುದು? ನನಗೆ ಹೆಚ್ಚು ಕಮ್ಮಿ 30 ನಾಟಕದ ಮೇಲೆ ಬರೆದಿದ್ದೀನಿ. ನಾನು 30-35 ನಾಟಕ ತನಕ ಬರ್ತಿದ್ದೀನಿ. ಅದರಲ್ಲಿ ನನಗೆ ತುಂಬ ಇಷ್ಟವಾದ ಈಚೆಗೆ ಬರ್ತಿರೋದಾರೆ ಸಾಮಂತಿನಿ ಬಹಳ ಇಷ್ಟ ನನಗೆ. ಆಮೇಲೆ ಸಂಗೀತ ಅಂತ ಒಂದು ಬರ್ತಿದ್ದೀನಿ. ಸಂಗೀತನೂ ಬಹಳ ಇಷ್ಟ. ಅದೇನು ಅಂತಂದರೆ ನಮ್ಮ ಬ್ರೈನ್ ಚೈಲ್ಡ್ ಅದು ಅಲ್ವಾ, ನಮ್ಮ ಬ್ರೈನ್ ಚೈಲ್ಡ್ ಅದು ಯಾವುದು ಇಷ್ಟ ಅಂತ ಖಂಡಿತ ಹೇಳೋಕ್ಕಾಗಲ್ಲ. ಸರ್, ನಿಮ್ಮ ಹಾಸ್ಯ ನಾಟಕಗಳಲ್ಲಿ ಪ್ರಮುಖವಾದಂಥ ಒಂದು ನಾಟಕ ಅಂತ ಹೇಳ್ಬೋದು ದಫೇದಾರ್ ದೇರಣ್ಣವರು. ಅದರಲ್ಲಿ ಈ ಪಕೋಡ ಮತ್ತು ದೇರಣ್ಣವ್ರಿಗೆ ಒಂದು ರೀತಿ ಒಂದು ಉತ್ತಮವಾದ ಬಾಂಧವ್ಯ ನೀವು ತೋರಿಸಿದ್ದೀರಿ. ಹೌದು, ನಾಟಕದಲ್ಲಿ ಹೇಗೆ ಅದು ಹೇಗೆ ಮೂಡುವಂಥದ್ದು? ನೋಡಿ, ನಮ್ಮ ತಂದೆಗೆ ತುಂಬ ಪಕೋಡ ಇಷ್ಟ. ಈ ಗುಂಡಪ್ಪನೋಟು ಅಂತ ಇದೆ ಧರ್ಮರಾಯನ ಗುಡಿ ಪಕ್ಕದಲ್ಲಿ, ಅಲ್ಲಿಂದ ಪಕೋಡ ಮನೆಗೆ ತರೋದು. ಆ ಪಕೋಡನ ಇಟ್ಕೊಂಡು ನಮ್ಮ ತಂದೆ ದೇವಣ್ಣನ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡೋದು. ಪಾತ್ರ ಅವ್ರದ್ದು. ಅದು ಒಂದು ಸ್ಮಾಲ್ ಇನ್ಸ್ಟೆನ್ಸ್ ಇಟ್ಕೊಂಡು ಪಕೋಡ ಪ್ರಿಯ ಅಂತ ಇದರಲ್ಲಿ ಕೊರವಂಜಿಲೇ ಬರೆದ್ರು. 1-2 ವರ್ಷ ಬರೆದ್ರು ಅಂತ. ಈ ನಾಟಕ ಬಹಳಷ್ಟು ಪ್ರದರ್ಶನ ಕೂಡ ಆಗಿದೆ. ಈ ರವೀಂದ್ರ ಕಲಾಕ್ಷೇತ್ರ ಆಗ್ಬೋದು, HN ಕಲಾಕ್ಷೇತ್ರ ಆಗಿರ್ಬೋದು, ಉದಯಭವನ ಕಲಾ ಸಂಘ ಆಗ್ಬೋದು, ಹೀಗೆ ಹಲವಾರು ರಂಗ ಮಂದಿರಗಳಲ್ಲಿ ಇದು ಪ್ರದರ್ಶನ. ಅದೊಂದು ಅಡ್ವಾಂಟೇಜ್ ಅಂದ್ರೆ ಈ ನಮ್ಮ ಲೇಟೆಸ್ಟ್ ವರ್ಷನ್ನಲ್ಲಿ ಏಕಾಂಕ ನಾಟಕ ಅದು. ನಿಮ್ಗೆ ಒಂದ್ಸತಿ ಪರದೆ ಓಪನ್ ಆದ್ರೆ ಅದು ಕ್ಲೋಸ್ ಆಗೋವರೆಗೂ ಏನು ಸೀನ್ ಇಲ್ಲ, ಏನಿಲ್ಲ, ಒಂದೇ ಅಂಕ ಕಡೆಗೆ ಮುಗಿಬೇಕು. ಹಂಗಾಗಿ ಅಡ್ವಾಂಟೇಜ್ ಜಾಸ್ತಿ ಇದೆ. ನಾಟಕ ಮಾಡೋದು ಕೂಡ ಸುಲಭ ಆಗಿದೆ. ನಾಟಕ ಹೆಚ್ಚೇನು ಏನ್ ಮಾಡೋದು, ನಾಟಕದ ಕಾಂಪಿಟೇಷನ್ ಎಂಟರ್ ಆಗೋದು. ನಾಟಕದ ಕಾಂಪಿಟೇಷನ್ ಎಂಟರ್ ಆದಾಗ ನಮ್ಮ ತಂದೆಯವರು ಅಳಿವಿದೇವರು ನಾಟಕ ತಗೊಂಡ್ರು. ಅಳಿವಿದೇವರು ನಾಟಕ ತಗೊಂಡಾಗ ಅದರಲ್ಲಿ ಶಿವು ಅಂತ ಒಂದು ಚಿಕ್ಕ ಹುಡುಗನ ಪಾತ್ರ ಬರುತ್ತೆ. ಆ ಚಿಕ್ಕ ಹುಡುಗನ ಪಾತ್ರ ನಾನು ಮಾಡಿದ್ದೆ. ಅದರಲ್ಲಿ ಒಂದು ಹಿರಿಮೆ ಅಂದ್ರೆ ನನಗೆ ಗುರುರಾಜರು ನಾಯ್ಡು ಅಂತ ಅರುಣ್ ಕುಮಾರ್ ಅಂತ ಹರಕತೆ ಎಲ್ಲ ಮಾಡೋರು. ಆ ಟೈಮಲ್ಲಿ ಅವ್ರು HLಲ್ಲಿದ್ದರು. ಹಾಗಾಗಿ ಅವರು ಪ್ರಮುಖ ಪಾತ್ರ ನರಸಿಂಹಯ್ಯ ರೋಲ್ ಮಾಡ್ತಾ ಇದ್ರು. ಆವಾಗ ನಾನು ಶಿವ ರೋಲ್ ಮಾಡ್ತಾ ಇದ್ದೆ. ಅದೊಂದು ನನಗೆ ಒಂಥರ ಹೆಗ್ಗಳಿಕೆ ಅನಿಸುತ್ತೆ. ಅವ್ರ ಜೊತೆ ಮಾಡಿರೋದು ಒಂಥರ ಹೆಗ್ಗಳಿಕೆ ಅನಿಸುತ್ತೆ. ನ್ಯಾಷನಲ್ ಸ್ಕೂಲ್ ಅಂದ್ರೆ HN ನರಸಿಂಹಯ್ಯವ್ರನ್ನ ಮರೆಯೋದು. ನಿಮ್ಮ ಅವರೊಂದಿಗೆ ಒಡನಾಟ ಹೇಗೆ? ತಂದೆಗೆ HN ನರಸಿಂಹಯ್ಯನವರು ಭಾರಿ ಕ್ಲೋಸ್ ಫ್ರೆಂಡ್. ಇನ್ಫ್ಯಾಕ್ಟ್ ಅವರು ನಮ್ಮ ಮದುವೆ ಕೂಡ ಬಂದಿದ್ರು ಅವರು. HN ನರಸಿಂಹಯ್ಯನವರು ಒಂದು ಒಂಥರ ಅವ್ರಿಗೆಲ್ಲ ನಾಟಕಗಳಿಗೂ ಬರೋದು. ಒಂದು ಇನ್ಸ್ಟೆನ್ಸ್ ಬರಬೇಕು ಅಂತಂದ್ರೆ ಅಲ್ಲಿ ನಾಟಕ ಗಾಂಪುರ ಗುಂಪು ನಾಟಕ ಮಾಡಿಸೋದು. ಆ ನಾಟಕ ಮಾಡಿಸಿದಾಗ HN ಬಂದ್ಬಿಟ್ರು. ಅವ್ರಿಗೆ ಇನ್ವಿಟೇಷನ್ನೇ ಇಲ್ಲ. HN ಬಂದ್ಬಿಟ್ರು. ನಮ್ಮ ತಂದೆ ವಾಸ್ ವೆರಿ ಮಚ್ ಪ್ಲೀಸ್. ಬಂದಾಗ ನಾನೇನೋ ಅವ್ರು ಅಮೆರಿಕ ಓಡ್ತಿದ್ದು ನೋಡಿ, ಅಲ್ಲಿ ಗಂಡ ಹೆಂಡತಿ ಇಬ್ಬರು ಹೀಗೆ ಓಡಾಡ್ತಾರೆ ಅಂತ ಎಲ್ಲ ಮಾತಾಡ್ತಾ ಇದ್ದೆ. ಯಾಕೆ ಹಂಗೆ ಓಡಾಡ್ತಾರೆ ಅಂದರೆ, ಗಂಡ ಹಿಂಗಂದ್ರೆ ಹೆಂಡತಿ ಓಡಾಡ್ತಾರೆ, ಭಾಳ ಕೇರ್ಫುಲ್ ಆಗಿರ್ಬೇಕು ಗಂಡ, ಅದಕ್ಕೆ ಜೊತೆಯಲ್ಲಿ ಇರಬೇಕು ಅಂತ. ಸೊ ಅದೊಂದು ಜೋಕ್ನ ನಮ್ಮ ತಂದೆ ಅವಾಗಲೇ ಸ್ಟ್ರೈಟ್ಗೆ ಅಳವಡಿಸ್ಬಿಟ್ರು.
ಸ್ಟ್ರೈಟ್ ನಾಟಕದಲ್ಲಿ ಏನು ಹೆಚ್ಚಾಗಿ ಹೇಳಿದ್ರು ಅದನ್ನ ಡೈರೆಕ್ಟ್ ಆಗಿ ಸ್ಟೇಜ್ ಮೇಲೆ ಮಾಡಿಬಿಟ್ರು. ಅದೊಂದು ಇನ್ಸ್ಟೆನ್ಸ್ ಚೆನ್ನಾಗಿತ್ತು. ಹೆಚ್ಚಿನವರು ವೈಜ್ಞಾನಿಕವಾಗಿ ಯೋಚನೆ ಮಾಡುವಂಥವ್ರು. ನೀವು ಸಹ ಅದೇ ನಿಟ್ಟಿನಲ್ಲಿ ಈ ಪವಾಡಗಳಾಗ್ಬೋದು ಅಂಥದ್ದನ್ನೆಲ್ಲ ನೀವು ಸಹ ನಂಬೋದಿಲ್ಲ. ಹೌದು. ವೃಂದಾವನ ನಾಟಕದಲ್ಲಿ ನೀವು ಸ್ವಾಮೀಜಿಯಾಗಿ ಯಾವ ರೀತಿ ಒಂದು ಕೆಟ್ಟ ನಡವಳಿಕೆಯನ್ನು ಹೊಂದಿರ್ತಾರೆ ಅನ್ನೋದನ್ನು ತೋರಿಸ್ತೀವಿ. ಸಮಾಜದಲ್ಲಿ ಕೆಲವರು ನಿಮ್ಮನ್ನ ಟೀಕಿಸಿದ್ದು ಉಂಟು. ಟೀಕಿಸ್ತಾರೆ, ಅದಕ್ಕೆ ಬಗ್ಗೆ ನಾನು ತಲೆ ಹಚ್ಕೊಳ್ಳಲ್ಲ. ಒಂದು ಟೀಕೆ ಬಂದರೆ ನಾಟಕ ಪಾಪ್ಯುಲರ್. ಅದು ಏನಾಯ್ತು ಅಂತಂದರೆ, ಇದು ಒಂದು ನಡೆದ ಘಟನೆ. ಈ ನಡೆದ ಘಟನೆಯನ್ನು ಇಟ್ಕೊಂಡು ನಾಟಕ ಬರೀಬೇಕು ಅಂತ ನಾನು ಅನ್ಕೋತಾ ಇದ್ದೆ. ಇಲ್ಲಿ ಇಟ್ಕೊಂಡು ನಾಟಕ ಬರೆಯೋಣ ಅಂತ. ಹಾಗಾಗಿ ಈಗ ಏನಂದರೆ, ಯಾರಿಗೋ ಒಬ್ಬರಿಗೆ ಪೂಜ್ಯ ಮನೋಭಾವ ಇಟ್ಕೊಂಡಿರ್ತೀವಿ ನಾವು. ತುಂಬ ಪೂಜ್ಯ ಅವ್ರು ಏನಾದರೂ ಒಂಥರ ಈ ಥರ ಬಿಹೇವಿಯರ್ ಮಾಡಿಬಿಟ್ರೆ ಅವ್ರ ಮೇಲೆ ರೆಸ್ಪೆಕ್ಟ್ ಹೊರಟೋಗ್ಬಿಡುತ್ತೆ. ಅಂಥದನ್ನು ನಾವು ಸ್ಟೇಜ್ ಮೇಲೆ ತೋರಿಸಿದ್ರೆ ಜನ ಮೆಚ್ಕೋತಾರೆ. ಜನಕ್ಕೆ ಬೇಕಾಗಿರೋದೇನು ಇಂಥವೇ, ಯಾರಿಗೂ ಬುದ್ಧಿವಾದ ಆಗೋದು ಬೇಕಾಗಿಲ್ಲ. ನೈಜತೆ ಬೇಕು. ನಾವು ತುಂಬ ಬುದ್ಧಿವಾದ ಹೇಳಿದ್ರೆ ಎದ್ದೋಗ್ಬಿಡ್ತಾರೆ. ಹಿಂಗಿದ್ರೆ ನಾಟಕ ಸಂಗೀತ ಬರೆದಿದ್ದೀನಲ್ಲ, ಇದನ್ನು ನಾನು ನೋಡಿದ್ದೀನಿ ಕಥೆನ. ಈ ಕಥೆ ಸಂಗೀತದ್ದಲ್ಲ, ಬಟ್ ಹೇಗೆ ಸೈಕಾಟ್ರಿಕ್ ಪ್ರಾಬ್ಲಮ್ ಉದ್ಭವ ಆಗುತ್ತೆ ಅಂತ. ಅದಕ್ಕೆ ನಾವು ಈ ಸಂಗೀತದ ಒಂದು ಎಲಿಮೆಂಟ್ ಅದಕ್ಕೆ ಹಾಕಿದ್ರೆ ನಾಟಕ ಚೆನ್ನಾಗಾಗುತ್ತೆ ಅನ್ನಿಸ್ತು. ಹಾಗಾಗಿ ನಾನು ಬರೆದಿದ್ದು. ನನಗೆ ಕಾಮನ್ ಮ್ಯಾನ್ ಅಂದರೆ ತುಂಬ ಪ್ರೀತಿ. ಒಂಥರ ಈಗ ಫಾರ್ ಎಕ್ಸಾಂಪಲ್ ಇವಾಗಿನ ನಮ್ಮ ರಾಜಕೀಯ ಇದೆ, ಆ ರಾಜಕಾರಣಿಗಳೆಲ್ಲ ಹೇಗಿದ್ದಾರೆ ಅದೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾಗಿದೆ. ನಿಮಗೆ ಎಲ್ಲ ಗೊತ್ತು. ಅದು ಬಿಟ್ಟು ನಾವು ಹೊರಗಡೆ ಇರೋರೇನೋ, ನಾವು 5 ವರ್ಷಕ್ಕೊಂದ್ಸತಿ ಅವರು ಓಟ್ ಹಾಕಿ ಗೆಲ್ಲಿಸ್ತೀವಿ, ನಾವು ಸಫರ್ ಮಾಡ್ತೀವಿ. ಇದು ತಿರುಳು. ಇದನ್ನ ಇಟ್ಕೊಂಡು ಈ ಮಾಸ್ಟರ್ ಹಿರಣ್ಣಯ್ಯನವರು ಯಾತಕ್ಕೆ ಹಾಗೆ ಅವ್ರು ಪಾಪ್ಯುಲರ್ ಆಗ್ತಾ ಇದ್ರು ಅಂದರೆ, ಜನಕ್ಕೆ ಏನು ಮಾತಾಡೋಕ್ಕಾಗಲ್ವೋ ಅದನ್ನ ಅವ್ರು ಸ್ಟೇಜ್ ಮೇಲೆ ಮಾತಾಡೋದು. ಜನಕ್ಕೆ ಯಾರಿಗೆ ಏನು ಮಾತಾಡೋಕ್ಕಾಗಲ್ಲ ಅಂಥದ್ದನ್ನ ಅವ್ರು ಸ್ಟೇಜ್ ಮೇಲೆ ಮಾತಾಡೋದು. ಹಾಗಾಗಿ ಲಂಚಾವತಾರ 11,000 ಮೇಲ್ಗಡೆ ಪ್ರದರ್ಶನ ಮಾಡಿದ್ದಾರೆ. ನಾಟಕಕ್ಕಿರುವಂಥ ತಾಕತ್ತು ಅದು. ಅವರು ಬರೀ ಮೇಧಾವಿಗಳು, ದಿನಕ್ಕೊಂದೊಂದು ಮಾತಾಡೋರು. ಸಂದೇಶ ಆಮೇಲೆ ನಮ್ಮ ರಂಗ ಸಂಸ್ಕೃತಿ ಎಲ್ಲ ಬಂದಮೇಲೆ ನಾಟಕ ಬರೆಯೋದು ಹೆಚ್ಚಾಯಿತು. ಸರ್, ನಾಟಕ ಬರೆಯೋದಕ್ಕಿಂತ ಮುಂಚೆ ಏನೆಲ್ಲ ಸಿದ್ಧತೆ ಮಾಡ್ಕೊಬೇಕು? ಜನಕ್ಕೆ ಮುಟ್ಟೋ ಥರ ಇರಬೇಕು ನಾಟಕ. ಈಗಿನ ಪರಿಸ್ಥಿತಿ ನೋಡಿದ್ರೆ ಕನಿಷ್ಠ 1 ರಿಂದ 1 ಗಂಟೆ 10 ನಿಮಿಷದವರೆಗೂ ಹೋಗ್ಬೇಕು. ಕ್ಲೈಮ್ಯಾಕ್ಸ್ ಅಲ್ಲಿ ಒದ್ದಾಡಬೇಕು. ಯಾವುದೋ ಒಂದು ಕ್ಯಾರೆಕ್ಟರ್ ಅದು ಒದ್ದಾಡಬೇಕದು. ಆಮೇಲೆ ಪ್ರತಿ ಸೀನ್ನಲ್ಲೂ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂತ ಜನಕ್ಕೆ ಕುತೂಹಲ ಹುಟ್ಟಿಸೋಂಗಿರ್ಬೇಕು. ಒಂದು ಕ್ಲೈಮ್ಯಾಕ್ಸ್ ಇಟ್ಕೊಂಡ್ಬಿಟ್ಟು ಅದರಿಂದ ಹಿಂದೆ ಕತೆ ಹೋಗೋದು, ಅಲ್ಲಿಗೆ ಹೆಂಗ್ ಮುಟ್ಟೋದು ಅದು ಮುಟ್ಟಿಸ್ಕೊಂಡು ಹೋಗ್ಬೇಕು. ಒಬ್ಬ ರಚನಾಕಾರನಿಗೆ ಅಂತ್ಯ ಗೊತ್ತಿರಬೇಕು ನಾಟಕ ಅಂತ ನನ್ನ ಅಭಿಪ್ರಾಯ. ನಾಟಕ ಮಂಡಳಿ ಅಂತಾನೆ ಅನ್ನೋದಿದೆ. ಅವರು ನಾಟಕ ಓದು ಕಾರ್ಯಕ್ರಮ ಅಂತ ಒಂದು ಮಾಡಿದ್ರು. ಆ ನಾಟಕ ಓದು ಕಾರ್ಯಕ್ರಮದಲ್ಲಿ ಈ KM ವಿಜಯಲಕ್ಷ್ಮಿ ಅಂತ ಇದ್ದಾರೆ, ಪರ್ವತವಾಣಿಯ ಸೊಸೆ. ಅವರು ನಾಟಕ ಓದಿದ್ರು. ಬಂದ್ರಿ, ನಾನು ಆ ನಾಟಕ ಓದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆವಾಗ ನೀವು ನಿಮ್ಮ ಸಾಮಂತಿನೇನು ಇಲ್ಲಿ ಓದಿದ್ರಿ ನೀವು ಅಂತ ಶೀ ಸಜೆಸ್ಟೆಡ್. ಆವಾಗ ಸಾಮಂತಿನ ನಾನು ಅಲ್ಲಿ ಪ್ರೆಸೆಂಟ್ ಮಾಡಿದ್ವಿ. ಒಂಥರ ಒಳ್ಳೆ ರೆಸ್ಪಾನ್ಸು ಬಂತು ನಮಗೆ. ಅಲ್ಲೇ ನಮ್ಮ ಇವರಿದ್ರಲ್ಲ, ಯಾರು ಸೋಮಣ್ಣವರು, ಇನ್ನು ಸ್ಟೇಜಿಗೆ ಮಾಡೋಣ ಸರ್ ಅಂತ
ಈ ಸಜೆಸ್ಟೆಡ್. ಸರಿ, ಅಲ್ಲಿ ಜನರನ್ನ ಹುಡುಕಿ ಮಾಡಿದ್ವಿ. ಆ ನಾಟಕ ಯಶಸ್ವಿನೂ ಆಯಿತು. ಅದಾದಮೇಲೆ ಹಾಗೆ ನಾಟಕ ಬರೆಯೋದು ಒಂದು ಇದು. ನನ್ನ ಅಭಿಪ್ರಾಯದಲ್ಲಿ ಯಾರು ನೋಡದೇ ಇರೋ ದೃಷ್ಟಿಕೋನದಲ್ಲಿ ನಾವು ನಾಟಕ ನೋಡಬೇಕು. ಈ ಮಹಾಭಾರತ ಆಗಲಿ, ರಾಮಾಯಣ ಆಗಲಿ, ಆಮೇಲೆ ಇವು ಯಾವುದೇ ಆಗಲಿ ಚಾರಿತ್ರಿಕ ಇದನ್ನು ಯಾರು ಆ ದೃಷ್ಟಿ ನೋಡಿರಬಾರ್ದು. ಆ ನಿಟ್ಕೊಂಡು ಬರೀಬೇಕು ಅಂತ ನನಗೆ. ಬರೆದಂತ ಎಲ್ಲ ನಾಟಕಗಳು ಪ್ರದರ್ಶನ ಆಗಿದೆಯಾ? ಎಲ್ಲ ನಾಟಕಗಳು ಆಗಿದೆ ಅಂತ ಹೇಳಲಿಕ್ಕಾಗ ಮುಂಚೆ ಬರ್ತಿದ್ದೆಲ್ಲ ಮಾಡಿಲ್ಲ. ಒಂದ್ಸತಿ ಮಧುರ ಹೋಗಿದ್ದು ಅದಾದ್ಮೇಲೆ ಅದು ಅಷ್ಟೊಂದೇನು ಮಾಡಿಲ್ಲ. ನಮ್ಮ ರಂಗ ಪ್ರದರ್ಶನ ಆಗ್ತಿರೋಂಥ ಬಹಳಷ್ಟು ಬೇಕಷ್ಟಿದೆ. ಈ ರಂಗ ಸಂಸ್ಕೃತಿಯಲ್ಲಿ ಹೆಚ್ಚು ಕಮ್ಮಿ ಒಂದೊಂದು ನಾಟಕ, ಹೊಸ ನಾಟಕ ಮಾಡ್ತಾ ಇದ್ದೀವಿ. ಈ ಲಾಕ್ಡೌನ್ ಪೀರಿಯಡ್ ಅದೂ ಇಲ್ಲ. ನೋಡೋಣ ಮುಂದೆ ಯಾವ ಥರ ಆಗುತ್ತೆ ಅಂತ. ಮುಂದೆ ನಾನು ಬರೆಯೋಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ. ಸರ್, ನೀವು ಹೆಚ್ಚೆಚ್ಚು ಹಾಸ್ಯ ನಾಟಕಗಳನ್ನ ಬರೆದಿದ್ದೀರಿ. ಅದಕ್ಕೆ ಯಾರು ನಿಮ್ಮ ತಂದೆಯವರೇ ಸ್ಫೂರ್ತಿ? ಯಾವುದು ಪ್ರತಿಯೊಂದು ನಮ್ಮ ತಂದೆನೇ ಸ್ಫೂರ್ತಿ. ಸರ್, ಒಂದು ನಾಟಕ ತಂಡ ಅಂದ್ರೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುತ್ತೆ. ಹೌದು. ಆ ರೀತಿ ನೀವು ನಾಟಕ ತಂಡದಲ್ಲಿ ಎದುರಿಸಿದಂಥ ಸಮಸ್ಯೆಗಳೇನು? ಮೊದಲನೇದಾಗಿ ಟೈಮ್ಗೆ ರಿಹರ್ಸಲ್. ಮುಖ್ಯ ಪಾತ್ರ ಒಪ್ಕೊಂಡ್ಬಿಡ್ತಾರೆ, ಅವ್ರು ಬರಲ್ಲ. ಅವಾಗೇನಾಗುತ್ತೆ, ನಾಟಕದ ಕ್ವಾಲಿಟಿ ಹಾಳಾಗುತ್ತೆ. ಅವರು ಸರಿಯಾಗಿ ಉಗುಳು ಹೊಡ್ಕೊಂಡು ಬಂದಿರಲ್ಲ, ಏನೋ ಬಾಯಿಗೆ ಬಂದಿದ್ದು ಹೇಳ್ತಾರೆ. ಇದು ಹೀಗಾದರೆ ಈ ಬರೆದವ್ರಿಗೆ ತುಂಬ ಬೇಜಾರಾಗುತ್ತೆ, ಈ ಥರ ಆಗುತ್ತೆ ಅಂತ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಜನ ಸಿಕ್ಕಬೇಕು. ಜನ ಹೆಂಗೆ ಹುಡುಕ್ತೀರಾ? ಜನ ಅದು ಒಂದು ಸವಾಲು. ಜನ ನೋಡ್ಬೋದು ಒಂದು ದೊಡ್ಡ ಸವಾಲು. ಎಲ್ಲ ಹೊಂದಿಸಿ ನಮಗೆ ಟೈಮಿಗೆ ಮಾಡಿದ್ರೆ ಒಂದು ಯಶಸ್ವಿ ನಾಟಕ. ಸರ್, ಒಂದು ನಾಟಕ ಮಾಡಬೇಕಾದ್ರೆ ಹಣ ಕೂಡ ಬಹಳ ಮುಖ್ಯ. ಅದನ್ನ ಹೇಗೆ ನೀವು ಜನರೇಟ್ ಮಾಡ್ಕೊಳ್ತಿದ್ರಿ? ನಿಮಗೆ ಸ್ಪಾನ್ಸರ್ಸ್ ನೋಡ್ಕೋದು, ಇದನ್ನೆಲ್ಲ ಕ್ರೋಢೀಕರಿಸೋದು ಎಲ್ಲ ಮಾಡಿ ಆಮೇಲೆ ನಾಟಕ ಮಾಡಬೇಕು. ಅಂದರೆ ನಾವು ಯಾವ ನಾಟಕನೂ ಅದ್ದೂರಿಯಾಗಿ ಮಾಡಿಲ್ಲ, ಕಳಪೆಯಾಗೂ ಮಾಡಿಲ್ಲ. ಏನೋ ಒಂದು ನಾಟಕ ಕಳಪೆ ಆಗೋದು, ಇದೇನು ಸರಿಯಾಗಿ ಮಾಡಿಲ್ಲ ಅನ್ನೋ ಮಟ್ಟಕ್ಕೆ ನಾವು ಮಾಡಿಲ್ಲ. ಮಾಡಿದ್ದಾರೆ, ಪರವಾಗಿಲ್ಲ. ಇನ್ನು ಕೆಲವರು ಇನ್ನೂ ರಿಹರ್ಸಲ್ ಆಗಬೇಕಾಗಿತ್ತು ಅಂತಲೂ ಹೇಳೋರಿದ್ದಾರೆ. ನಿಮ್ಮದೇ ಆದಂಥ ಅಧ್ಯಕ್ಷತೆಯಲ್ಲಿ ಒಂದು ತಂಡ ಕೂಡ ರಚನೆ ಮಾಡಿ, ಅದು ರಂಗ ಸಂಸ್ಕೃತಿ ತಂಡ. ಈ ತಂಡನ ರಚನೆ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ಕೆಲವು ತಂಡಗಳಲ್ಲಿ ನಮ್ಮ ನಾಟಕಗಳು ನಡೆಯೋದು ಅವರು ಅಕೌಂಟಬಿಲಿಟಿ ಇರ್ತಾ ಇರಲಿಲ್ಲ. ಈಗ ₹1 ನಾವು ತಗೊಂಡ್ರೆ ಹೇಗೆ ಖರ್ಚು ಮಾಡಿದ್ದೀವಿ ಅಂತ ನಮಗೆ ಬೇಕು, ಅದು ನಾವು ಕೊಡ್ತಾ ಇರಲಿಲ್ಲ. ಸೊ ಹಾಗಾಗಿ ನಮಗೆ ನಮ್ಮದೇ ಆದ ಒಂದು ತಂಡ ಇದ್ದರೆ ನಾವು ಅವ್ರನ್ನ ಕೇಳ್ಬೋದು ಎಲ್ಲ ಖರ್ಚಾಯಿತು ಅಂತ. ಹಾಗಾಗಿ ನಾನು ಇದನ್ನು ಮಾಡಬೇಕು ಅಂತ ಅನ್ನಿಸ್ತು. ನಮ್ಮ ಸ್ನೇಹಿತರಿಗೆ, ಆಮೇಲೆ ನಮ್ಮ ಪ್ರಶಾಂತ್ ರಿಪ್ಪನ್ಪೇಟೆ ಅವರು ನಮಗೆ ಮಾಡೋಣ ಇನ್ನೊಂದು ಅಂತ ಹೇಳ್ಕೊಟ್ರು. ಆಮೇಲೆ ಲೋಕೇಶ್ ಅಂತ ಇದ್ದಾರೆ, ಅವರು ನಮಗೆಲ್ಲ ಒಂಥರ ಸ್ಫೂರ್ತಿ ಕೊಟ್ಟರು, ಬೆನ್ನೆಲುಬಾಗಿ ನಿಂತರು. ಒಂದು ತಂಡವನ್ನು ಸ್ಥಾಪನೆ ಮಾಡಿ, ನಾಟಕ ತಂಡವನ್ನು ಸ್ಥಾಪನೆ ಮಾಡಿದ ನಂತರ ನೀವು ಎದುರಿಸಿದಂಥ ಸಮಸ್ಯೆಗಳು? ಏನು ಸಮಸ್ಯೆ ಇಲ್ಲ, ಎಲ್ಲರೂ ಕೋಆಪರೇಟ್ ಮಾಡ್ತಾ ಇದ್ದಾರೆ. ನೀವು ಹೊಸ ತಂಡವನ್ನು ರಚನೆ ಮಾಡಿದ್ರು, ರಂಗ ಸಂಸ್ಕೃತಿ ತಂಡ. 5 ವರ್ಷ ಆಗ್ತಾ ಇದೆ. ಈ ತಂಡ ರಚನೆ ಮಾಡಿದ ನಂತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಿಮಗೆ ಏನಾದರೂ ಸಹಾಯ ಅಂತಾಗಲಿ ಏನಾದರೂ ಸಿಕ್ಕಿದೆ? ಏನು ಸಿಕ್ಕಿಲ್ಲ. ನಮ್ಮ ಕಂಪನಿ ರಿಜಿಸ್ಟರ್ ಆಗಿದೆ. ಅಲ್ಲಿಂದ ಮಾಡಬೇಕು ಅಂದರೆ ಬೇಕಾದಷ್ಟು ವಾಮ ಮಾರ್ಗಗಳು ಇದೆ ಅಂತ ಕೇಳ್ಕೊಟ್ಟಿದ್ದೀವಿ. ನಮ್ಗೆ ಯಾವುದು ಗೊತ್ತಿಲ್ಲ, ನಾವು ಮಾಡಿಲ್ಲ. ನೀವು ಇದುವರೆಗೆ ಅಪ್ರೋಚ್ ಮಾಡಿದ್ದೀರಾ? ಮಾಡಿದ್ದೀವಿ, ಆದರೆ ಅದು
ಸರಿಯಾಗಿ ನನಗೆ ಸ್ಪಂದಿಸಲಿಲ್ಲ ಅಂತ. ಹಾಗಾಗಿ ನಾವೇನು ಮುಂದುವರಿಲಿಲ್ಲ. ತಂದೆ ತಮ್ಮ ಅವರು ಪದ್ಮನಾಭ ಅವರದ್ದು ತುಂಬ ತಮಾಷೆ ಮಾತಾಡೋದು. ನಮ್ಮ ತಂದೆ ಸೀರಿಯಸ್ಸು, ಬರೆಯೋದು ಹ್ಯೂಮರ್ ಆಗಿದ್ರು. ಅವರು ಬರೀತಾ ಇರಲಿಲ್ಲ, ತುಂಬ ತಮಾಷೆ ಮಾತಾಡೋದು. ಅವರು ನಮಗೆ ಜ್ಞಾಪಕ ಬಿಟ್ಟರೆ ಒಂದು ಮೆಡಿಕಲ್ ಶಾಪ್ ಇತ್ತು ಗಾಂಧಿ ಬಜಾರ್. ಆ ಗಾಂಧಿ ಬಜಾರಲ್ಲಿ ಮೆಡಿಕಲ್ ಶಾಪ್ಗೆ ನಮ್ಮ ತಂದೆ ನೋಡಿಕೊಂಡು ಎಲ್ಲರೂ ಬರೋದು. ಎಲ್ಲರೂ ಎಸ್ ಮೂರ್ತಿ ಆಗ್ಬೋದು, ಎಲ್ ಶ್ರೀನಿವಾಸ್ ಆಗ್ಬೋದು, ನವರತ್ನ ರಾಮ್ ಆಗ್ಬೋದು, ನವರತ್ನ ಲಕ್ಷ್ಮಣ್ ಆಗ್ಬೋದು. ಹೀಗೆ ಚಿತ್ರಕಲಾವಿದರಲ್ಲಿ ಜಗನ್ನಾಥ್ ಅಂತ ಇದ್ದಾರೆ ಅವರು, KNK ಅಂತ ಇದ್ದ ಅವರು. ಆಮೇಲೆ ನಮ್ಮ ಶಿವರಾಮ್, ಹಾಸ್ಯನಟ ಶಿವರಾಮ್, ಅವರ ಅಣ್ಣ ರಾಮನಾಥ್ ಅಂತ ಇದ್ರು ಅವರು. ಪಟ್ಟಿ ಮಾಡ್ತಾ ಹೋದ್ರೆ ಬಹಳ ಜನ ಬರೋರಲ್ಲಿ ನಮ್ಮ ಅಂಗಡಿಗೆ. ಅದೊಂಥರ ಅಡ್ಡ ಆಗೋಗಿತ್ತು. ದೀಕ್ಷಿತ್ ಕಂಪನಿ ಅಂತ. ಅದು ಗಾಂಧಿ ಬಜಾರ್ ಸರ್ಕಲ್ದ ಸ್ವಲ್ಪ ಕೆಳಗೆ HP ಸಮಾಚಾರ ಟರ್ನಿಂಗ್ ನಲ್ಲಿ ಇದ್ದಿದ್ದು. ಅಲ್ಲಿಂದ ಮುಂದೆ ಹೋದ್ರೆ ಅಲ್ಲಿ ಫಸ್ಟ್ ಅಲ್ಲಿಂದ ಮಾಡಿ ಮೇಲೆ ಹೋದ್ರೆ ಚಿತ್ರಕಲಾವಿದರು ಅಂತ ಇತ್ತು. ಆ ಟೈಮಲ್ಲಿ ಬೆಂಗಳೂರಿನಲ್ಲಿ ಇದ್ದಿದ್ದು ಎರಡೇ ಮೇನ್, ಚಿತ್ರಕಲಾವಿದರು, ರವಿ ಕಲಾವಿದರು. ಅವ್ರದ್ದೊಂದು ಗ್ಯಾಂಗ್, ಅವ್ರು ಬೇರೆ ಮಾಡೋದು. ಚಿತ್ರಕಲಾವಿದರು ಅವ್ರು ಬರ್ಕೊಂಡ್ರು. ಇವ್ರು ಯಾವುದು ನಾಟಕ ಹುಡುಕೊಂಡು ಹೋಗ್ತಾ ಇರಲಿಲ್ಲ. ನಮ್ಮ ತಂದೆ ಇದ್ರು, ಆಮೇಲೆ ನವರತ್ನ ರಾಮ್ ಅಂತ ಇದ್ರು, ಅವ್ರ ಅಕ್ಕಪಕ್ಕ ಅಂತ ಬರ್ತಾ ಇದ್ರು. ಆಮೇಲೆ ಎಸ್ ಮೂರ್ತಿ ನಾಟಕ ನಡೆಸೋರು. ಹೀಗೆ ಅವ್ರಿಗೇನು ಬೇಕೋ ಹಂಗೆ ನಾಟಕ ಪ್ರದರ್ಶನ ಬರ್ಕೊಂಡ್ಬಿಡೋದು. ಹಾಗೆ ಇದು ಆಗ್ತಾ ಇತ್ತು, ಯಶಸ್ವಿನೂ ಆಗ್ತಾ ಇತ್ತು ಆ ನಾಟಕಗಳೆಲ್ಲ. ಸರ್, ಮುಂದಿನ ಪೀಳಿಗೆಯವರು ನಾಟಕ ರಚನೆ ಮಾಡಬೇಕಾದ್ರೆ ನಿಮ್ಮ ಸಲಹೆಗಳೇನು? ನಾಟಕ ಅಶ್ಲೀಲವಾಗಿರ್ಬಾರ್ದು, ನಾಟಕ ಬ್ರಿಸ್ಕ್ ಆಗಿ ಹೋಗ್ಬೇಕು. ಆಮೇಲೆ ಅಂತ್ಯ ಅದ್ಭುತವಾಗಿರ್ಬೇಕು. ಇದು ನಾವು ಕೆಲಸ ಮಾಡ್ಬೇಕಾದ್ರೆ ಒಬ್ರು ಶರ್ಮಾ ಅಂತ ಇದ್ರು. ಅವ್ರು ತುಂಬ ತಮಾಷೆ ಮಾತಾಡೋದು. ಆ ತುಂಬ ತಮಾಷೆಯಾಗಿ ಮಾತಾಡೋದು ನನಗೆ ತಲೆ ಬರೋದು. ಅದನ್ನು ಬೇಕಾದಷ್ಟು ಸರಿ ನನ್ನ ನಾಟಕದಲ್ಲಿ ನಾನು ಬಳಸಿದ್ದೀನಿ. ಅವ್ರು ಮಾತಾಡ್ತಾ ಇದ್ದಿದ್ದು ಶೈಲಿ, ಅವ್ರು ಮಾತಾಡ್ತಾ ಇದ್ದಿದ್ದು ಇದು ಬಳಸಿದ್ದೀನಿ ನಾನು. ಈಗ ಒಡನಾಟ ಇರೋದೆಲ್ಲ ಇರ್ತಾನೆ. ನಮ್ಮ ಪ್ರಶಾಂತ್ ಪಂಪೇಟೆ ಆಗ್ಬೋದು, ಲೋಕೇಶ್ ಆಗ್ಬೋದು, ಸೋಮಣ್ಣವ್ರು ಆಗ್ಬೋದು, ಸಂಪತ್ತು ಆಗ್ಬೋದು, ಇವರೆಲ್ಲ ನಮ್ಮ ನಾಟಕಕ್ಕೆ ಬಹಳಷ್ಟು ಕಾಂಟ್ರಿಬ್ಯೂಷನ್. ನಾಟಕ ಬರೀಬೋದು. ಎಷ್ಟೋ ಸತಿ ನಾವು ಸಿಗಾಕೊಂಡ್ಬಿಡ್ತೀವಿ. ಮನುಷ್ಯ ಇದು ಮುಂದೆ ಹೋಗಲ್ಲ, ಹಿಂದೆ ಹೋಗಲ್ಲ. ಆವಾಗ ಕೆಲವು ಸ್ನೇಹಿತರದ್ದು ಅಭಿಪ್ರಾಯ ಬೇಕಾಗುತ್ತೆ, ಇದು ಹೇಗೆ ಮಾಡಿದ್ರೆ ಹೇಗಾಗುತ್ತೆ. ಆ ವಿಷಯದಲ್ಲಿ ನನ್ನ ಸಂಸ್ಕೃತಿ ಬಹಳ ಸಹಾಯ. ಇಂದಿನ ಯುವ ಪೀಳಿಗೆ ಒಂದು ನಾಟಕದಲ್ಲಿ ಯಾವ ರೀತಿ ಶಿಸ್ತಿನಿಂದ ಇರಬೇಕು, ಮೊದಲಿಗೆ ಮಾಡಬೇಕಾಗಿರೋ ಕೆಲಸಗಳೇನು? ಮೊದಲು ಮಾಡಬೇಕಾಗಿರೋದು ಏನು ಅಂದರೆ ಶಿಸ್ತು ಪರಿಪಾಲನೆ. 6:30 ನಾಟಕಕ್ಕೆ ರಿಹರ್ಸಲ್ ಅಂದರೆ 6:30 ಬರಬೇಕು. 6:30 ಬಿಟ್ಟು ನೀವು 8:30 ಬಂದರೆ ಯಾರಿಗೂ ಏನು ರಿಹರ್ಸಲ್ ಆಗಲ್ಲ. ಬರ್ದವ್ರಿಗೆ ತುಂಬ ಬೇಜಾರಾಗುತ್ತೆ. ಏನು ಮಾಡೋದು? ಇವಾಗ ಅವ್ರವ್ರ ಕೆಲಸ ಅವ್ರವ್ರಿಗಿರುತ್ತೆ ಎಲ್ಲ. ಈವನ್ ನಾವು ರಜದಲ್ಲಿ ಮಾಡೋಕ್ಕೆ ಹೋದ್ರೂ ಅವಾಗಲೂ ಬರೋಲ್ಲ. ಅದು ಒಂದು ತುಂಬ ಬೇಜಾರ ಕೆಲಸ. ಕೆಲವು ಸತಿ ನಾಟಕ ಬಿಟ್ಕೊಡೋಣ ಅನ್ಸುತ್ತೆ. ನಾನು ನಾಟಕ ಬಿಟ್ಟರು ನಾಟಕ ನನ್ನನ್ನು ಬಿಡಲ್ಲ. ಹಾಗಾಗ್ಬಿಟ್ಟಿದೆ. ಸರ್, ನಟ, ನಿರ್ದೇಶಕ, ನಾಟಕಕಾರ ಆಗಿದೆ. ಇಷ್ಟರಲ್ಲಿ ನಿಮಗೆ ತುಂಬ ಖುಷಿ ಕೊಟ್ಟಂಥದ್ದು ನಾವು ರಚನೆ ಹಾಗೂ ನಿರ್ದೇಶನ. ಸಮಯದಲ್ಲಿ ಅಷ್ಟು ನನ್ನ ಪ್ರಾಬ್ಲಮ್ ಏನಂದ್ರೆ ಮಾತು ಮರ್ತು ಬಿಡ್ತೀನಿ. ಮಾತು ಮರೆತರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ. ನಾಟಕ ತಂಡವನ್ನು ಉಳಿಸಿ ಬೆಳೆಸೋದಕ್ಕೆ ಸರ್ಕಾರದ ಪಾತ್ರ ಏನು? ಸರ್ಕಾರ ಧನ ಸಹಾಯ ಮಾಡೋದು. ಅವರು ನನ್ನ ಪ್ರಕಾರ ಅವ್ರಿಗೆ ಬರೋ ದುಡ್ಡಿನಲ್ಲಿ ಫುಲ್ಲಾಗಿ ಇದಕ್ಕೆ ಯೂಟಿಲೈಸ್ ಮಾಡ್ತಾ ಇಲ್ಲ ಅಂತ ನಾನು ಅನಿಸುತ್ತೆ. ಏನೋ ಆಗುತ್ತೆ ಸರ್ಕಾರದಲ್ಲಿ ಮಿಸ್ಯೂಸ್
ಇರುತ್ತೆ. ಹಾಗಾಗಿ ನಾಟಕ ತಂಡ ಈ ಪ್ರೈವೇಟ್ ತಂಡಗಳು ಕೆಲವರು ಮೋಸನೂ ಮಾಡಿದ್ದಾರೆ ಅನಿಸುತ್ತೆ. ಒಟ್ಟಿನಲ್ಲಿ ಇಟ್ ಈಸ್ ನಾಟ್ ಎ ಹೆಲ್ತಿ ಸೈನ್ ಅಷ್ಟೇ. ಕವಿಗಳು ಅಂತಂದರೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದ್ದು ನಿಸಾರ್ ಅಂತ. ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋಕ್ಕೆ ದೀಕ್ಷಿತ ಅಂಗಡಿ ಒಂದು ಅಡ್ಡ, ಎಲ್ಲರೂ ಅಲ್ಲಿ ಬಂದು ಸೇರೋದು. ಅಲ್ಲಿ ಅವ್ರು ಭಾಳಷ್ಟು ನಾಟಕ ಪ್ರದರ್ಶನ ಮಾಡಿದ್ರು. ಅಲ್ಲ, ಕೆಲವು ಫೋಟೋಗಳನ್ನ ನೀವು ಇಟ್ಕೊಂಡಿದ್ದೀವಿ, ನೆನಪುಗಳು, ಆ ಫೋಟೋಗಳು ಮುಂದೆ ತೋರಿಸ್ತೀರಾ? ಖಂಡಿತ. ಇದು ನೋಡಿ, ನಮ್ಮ ಕಂಪನಿ ಅನ್ನೋ ನಾಟಕ ಇದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ದು, ಅದ್ಭುತವಾಗಿ ಯಶಸ್ಸು ಕಾಣ್ತಿದ್ದು. ಇದು ನೇಕಾರ ಅಂತ ಈ ನಾಟಕ. ಈ ನೇಕಾರ ಪ್ರಾಬಬ್ಲಿ 54-55ರಲ್ಲಿ ಮಾಡಿದ್ದು ಅಂತ ಕಾಣುತ್ತೆ ಈ ನಾಟಕ. ಎಸ್ ಮೂರ್ತಿ ಅವರು ಇವರೆಲ್ಲ ಇರೋ ನಾಟಕ ಇದು. ಇದು ಲಂಬೋದರ ನಾಟಕದ್ದು. ಇದು ಈ ಲಂಬೋದರ ನಾಟಕದ್ದು ಅದ್ಭುತವಾಗಿ ನಡೆಸ್ತಾ ಇದ್ರು ಆ ನಾಟಕನ. ನಮ್ದು ಲಂಬೋದರ ಭಾಗವತರ ರೋಲೇ ನಮ್ಮ ತಂದೆ ಮಾಡ್ತಾಯಿದ್ರು. ತುಂಬ ತಂದೆಯವರು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಸಹ ಮಾಡಿದ್ದಾರೆ. ಹೌದು 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 ಹೌದು. ಅದು ಸಿನಿಮಾ ಭಾಗ್ಯದ ಲಕ್ಷ್ಮೀ ಬರಮ್ಮ ಅಂತ. ಅದರಲ್ಲಿ ಯಾವುದೋ ಒಂದು ಜಡ್ಜ್ ಬರ್ತಾರೆ. ಆ ಜಡ್ಜ್ ರೋಲು ನಿಮ್ಮ ತಂದೆಯವ್ರು ಮಾಡಿದ್ದು. ನಾನು ಆ ಟೈಮಲ್ಲಿ ರಾಜ್ಕುಮಾರ್ನ ನಾನು ಹತ್ತಿರದಿಂದ ನೋಡಿದ್ದು. ಇದು ಲಂಬೋದರ ಭಾಗವತರದ ಕಚೇರಿ. ಇದು ಗುಂಪು ಗುರುಗಳು ಮೆರವಣಿಗೆನಿಂದ ಬರ್ತಾ ಇದ್ದಾರೆ. ಇದು ಎ ಎಲ್ ಶ್ರೀನಿವಾಸು, ಉಪಾಸನೆ ಸೀತಾರಾಮು, ರಾಮ್ ಪ್ರಿಯನ್ ಅಂತ, ಶಿವರಾಮು. ಯಾರು ಇವರು? ಈಗ ಕೆಳಗಡೆ ಗಡ್ಡ ಇದೆ, ತಲೆ ಮೇಲೆ ಕೂದಲಿಲ್ಲ. ಆ ಟೈಮಲ್ಲಿ ಗಡ್ಡ ಇರಲಿಲ್ಲ, ತಲೆ ಮೇಲೆ ಕೂದಲು ಚೆನ್ನಾಗಿತ್ತು. ಆಮೇಲೆ ಇವನು ನನ್ನ ತಮ್ಮ ಮೊನ್ನೆ ಹೋದವನು. ಆಮೇಲೆ ಇವರು ಸತ್ಯ ಅಂತ, ಇವಳು ನನ್ನ ತಂಗಿ. ಇವೆಲ್ಲ ಇದು ಇಂಗ್ಲೆಂಡ್ಗೆ ಹೋಗಿದ್ದು ಅಂತ ಕಾಣುತ್ತೆ ಈ ಫೋಟೋ. ನಿಮ್ಮದು ನೀವು 1965ರಲ್ಲಿ ತೆಗೆದಿದ್ದಂಥ ನಿಮ್ಮ ಫೋಟೋ. ಇದನ್ನು ಫೋಟೋ ತೆಗೆದಿದ್ದು ಶಿವರಾಮ್. ಓ, ಹಾಸ್ಯ ನಟರು. ಸರ್, ಯಾರು ಸರ್ ರಾಜ್ಕುಮಾರ್ ಜೊತೆ ಇರೋದು? ನೀವೇನಾ? ಇಲ್ಲ, ನನ್ನ ತಮ್ಮ. ಇದು ನೀವಾ? ಇದು ಇದು ನೀವು ರಿಟೈರ್ಡ್ ಆದಾಗ, BA ರಿಟೈರ್ ಆದಾಗ ನನಗೆ ನಮ್ಮ ಸ್ನೇಹಿತರು ಒಂದು ಪಾರ್ಟಿ ಕೊಟ್ಟರು. ಸರ್, ಇದು ಯಾರು ಸರ್? ಇದು ಹೌದು, ನಮ್ಮ ಮಗ. ಇದು ಅವರು ನನ್ನ ಹೆಂಡತಿ ರಾಶಿ ಎಂ ಶಿವರಾಮ್ ಅಂತ, ಕೊರವಂಜಿ ಸ್ಥಾಪನೆ ಮಾಡಿದವರು. ಇವರು ನಮ್ಮ ತಂದೆ. ಇವ್ರಿಗೆ ಅಸ್ವಸ್ಥರಾಗಿದ್ದರು ಆ ಟೈಮಲ್ಲಿ. ಇದನ್ನು ಅವ್ರನ್ನ ನೋಡೋಕ್ಕೆ ಅಂತ ನಮ್ಮ ತಂದೆ ಇವ್ರ ಹತ್ರ ಹೋಗಿದ್ದರು. ನಾನು ಹೋಗಿದ್ದೆ ಆ ಜೊತೆಗೆ. ಶ್ರೀನಾಥ್ ಅವನ ಹೆಂಡತಿ. ಯಾವ ಶ್ರೀನಾಥ್? ಶ್ರೀನಾಥ್ ಅದರ ಆ್ಯಕ್ಟ್ರು, ಸಿನಿಮಾ ಆ್ಯಕ್ಟ್ರ. ಸಿನಿಮಾ ಆ್ಯಕ್ಟ್ರು. ಇವರು ನಮ್ಮ ತಂಗಿ ಮದುವೆ ಅಂತ ಕಾಣುತ್ತೆ. ಇದು ಬೊಂಬೆ ಆಡಿಸ್ತಾ ಇರೋದು. ಇದು ಪಪೆಟ್ಸ್ ಆಡಿಸ್ತಾ ಇರೋದು. ನೀವು ನಾನು ಆಡಿಸ್ತಾ ಇದ್ದೆ. ಇಲ್ಲಿದೆ ನೋಡಿ ಪಪೆಟ್ಟು. ನೀವೇನಾ ಸರ್ ಅದು? ನಾನು ಅದು ಮೈಸೂರು ರಂಗಸ್ವಾಮಿ ಅವ್ರ ಜೊತೆ ನಿಮ್ಮ ತಂದೆಯರು ಇರೋದು. ಇದು ಅಜ್ಜಿ ಅಸ್ಥಿ ಫೋಟೋ. ಇದು 53-54 ಆ ಟೈಮಲ್ಲಿ ಇರಬೇಕಾಗಿತ್ತು. ಇದು ಇದರಲ್ಲಿರೋರು ಭಾಳಷ್ಟು ಜನ. ಎಸ್ ಮೂರ್ತಿ ಇದ್ದಾರೆ, ಎಸ್ ಮೂರ್ತಿ ಹೆಂಡತಿ ಇದ್ದಾರೆ, ನಮ್ಮ ತಂದೆ ಇದ್ದಾರೆ, ಎಸ್ ರಾಮಕೃಷ್ಣ ಅಂತ ಇದ್ರು, ಅವರಿದ್ದಾರೆ. ಎಲ್ಲ ಭಾಳಷ್ಟು ಜನ ಹೋಗ್ಬಿಟ್ಟಿದ್ದಾರೆ. ಸೂತ್ರದ ಗೊಂಬೆ ನಮ್ಮದೊಂದು ಬ್ಯಾಂಗ್ಳೂರು ಪಪೆಟಿಯರ್ಸ್ ಅಂತ ಇತ್ತು. ಅಲ್ಲಿ ನಾವು ಬೊಂಬೆಗಳನ್ನ ಮಾಡಿಸ್ತಾ ಇದ್ವಿ. ನಮ್ಮ ತಂದೆ ಅದಕ್ಕೆ ಕತೆ, ಮ್ಯೂಸಿಕ್ ಎ ಎಲ್ ಶ್ರೀನಿವಾಸ ಮೂರ್ತಿ ಅಂತ ಇವರು ಬೊಂಬೆ ಮಾಡ್ತಾಯಿದ್ರು. ಸಾಕಷ್ಟು ಸಾವಿರಾರು ಪ್ರದರ್ಶನಗಳು. ಸ್ಕೂಲ್ ಡೇಸಿಂದ ತುಂಬ ಆಸೆ ನನಗೆ ಕ್ರಿಕೆಟು. ಅಲ್ಲಿ ನಾವು ಸಬ್ಮೆಟ್ರಿಗೆಲ್ಲ ಎಂಟ್ರಾಗಿದ್ವಿ. ಅದಾದಮೇಲೆ ನನಗೆ ಅಷ್ಟೊತ್ತಿಗೆ ಮದುವೆ ಆಯಿತು, ಇದಾಯಿತು. ಕ್ರಿಕೆಟ್ ಮೇಲೆ ಆಸಕ್ತಿ ಹೋಗಲಿಲ್ಲ.
ಟೈಮ್ ಆಗ್ತಾ ಇರಲಿಲ್ಲ ನನಗೆ ಇದಕ್ಕೆ. ಹಾಗೆ ಈಗಲೂ ನನಗೆ ಕ್ರಿಕೆಟು ಕಾಮೆಂಟ್ರಿ ಅದೆಲ್ಲ ಕ್ರಿಕೆಟ್ ಟ್ರೈನಿಂಗ್ ಆಗಿ ತೊಗೊಂಡಿದ್ದೀನಿ ನಾನು. ಇಲ್ಲಿಂದ ಬೆಳಗ್ಗೆ ಜಾವ ಸ್ಟೇಡಿಯಂಗೆ ಹೋಗ್ತಾ ಇದ್ದೆ. ಅಲ್ಲಿ ನಜರತ್ ಅಂತ ಒಬ್ಬರು ಸ್ಟೇಟ್ ಪ್ಲೇಯರ್ ಇದ್ರು, ಅವರು ನಮಗೆ ಟ್ರೈನಿಂಗ್ ಕೊಡೋದು. ಅದು ಒಂದು ಸೀಸನ್ ನಡೀತು. ಈಗಲೂ ಸಹ ನೀವು ಕ್ರಿಕೆಟ್ ಮ್ಯಾಚ್ ಅನ್ನ ನೋಡ್ತೀರಾ? 2020 ಆಗ್ಬೋದು, ಯಾವುದಾದ್ರೂ ನೋಡ್ತೀನಿ. ಅಂದರೆ ಲೋಕಲ್ ಮ್ಯಾಚಸ್ ಇವಾಗ ಇಂಟ್ರೆಸ್ಟ್ ಹೊಟ್ಟೋಯ್ತು. ಟೆಸ್ಟ್ ಮ್ಯಾಚಸ್ಗಿಂತ ನನಗೆ ಒನ್ ಡೇ ಆ್ಯಂಡ್ T20 ಎಲ್ಲ ಭಾಳ ಸೀರಿಯಸ್ ಆಗಿ ನೋಡ್ತೀನಿ. ನಿಮಗೆ ಕ್ರಿಕೆಟ್ ಪ್ಲೇಯರಲ್ಲಿ ತುಂಬ ಇಷ್ಟವಾದಂಥ ಕ್ರಿಕೆಟ್ ಪ್ಲೇಯರ್ ಯಾರು ಸರ್? ನಮ್ಮ ಮನೆ ಹತ್ರನೇ ಇದೆ BS ಚಂದ್ರಶೇಖರ್ ಅಂತ, ಲೆಗ್ ಸ್ಪಿನ್ನರು, ಆಲ್ ಟೈಮ್ ಗ್ರೇಟ್. ನಮ್ಮ ಮನೆ ಹತ್ರನೇ ಇದ್ದಿದ್ದು. ಅವರು ನ್ಯಾಷನಲ್ಸ್ಗಳು. ಈಗ ಅವ್ರಿಗೇನೋ ಮೈ ಚೆನ್ನಾಗಿಲ್ಲ ಅಂತ ಕೇಳಿದ್ದೀನಿ, ಬಟ್ ಅವ್ರು ನನಗೆ ತುಂಬ ಇಷ್ಟವಾಗ್ತದೆ. ಆಮೇಲೆ ಬ್ಯಾಟಿಂಗ್ನಲ್ಲಿ GR ವಿಶ್ವನಾಥ್ ಇಸ್ ವೆರಿ ವೆರಿ ಗ್ರೇಟ್ ಪ್ಲೇಯರ್. ಥಿಂಗ್ ಹ್ಯಾಸ್ ಹ್ಯಾಪನ್ಡ್ ಈಸ್ ಕನ್ನಡ ಕಾಮೆಂಟ್ರಿ ಬರುತ್ತೆ. ಕನ್ನಡ ಕಾಮೆಂಟ್ರಿನಲ್ಲಿ ವೆಂಕಟೇಶ್ ಪ್ರಸಾದ್, GR ವಿಶ್ವನಾಥ್, ಆಮೇಲೆ ಇವರೆಲ್ಲ 3-4 ಜನ ಎಕ್ಸ್ಪರ್ಟ್ಸ್ ಕಾಮೆಂಟ್ರಿ ಮಾಡ್ತಾರೆ. ಅದು ನನಗೆ ತುಂಬ ಇಷ್ಟ. ಇಂಗ್ಲೀಷ್ಗಿಂತ ನಾನು ಕನ್ನಡ ಕಾಮೆಂಟ್ರಿನೇ ನೋಡ್ತೀನಿ. ಆ ಕನ್ನಡ ಕಾಮೆಂಟ್ರಿ ನೋಡಿದ್ರೆ ಕ್ರಿಕೆಟ್ ಇನ್ನೂ ಚೆನ್ನಾಗಿ ಅರ್ಥವಾಗುತ್ತೆ. ಅಲ್ಲಿ ಏನು ನಡೀತಾ ಇದೆ ಅಂತ ಕರೆಕ್ಟಾಗಿ ಅರ್ಥ ಆಗಬೇಕು. ಅದಕ್ಕೆ ನಮ್ಮ ಮದರ್ ಟಂಗ್, ನಮ್ಮ ಮಾತೃಭಾಷೆ ಮಾಡಿದ್ರೆ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ. ತಾವು ಬರೆಯುವಂಥ ನಾಟಕಗಳು, ಹೈಸ್ಕೂಲ್ ಮಟ್ಟದಲ್ಲಿ ಮಾಡುವಂಥ ನಾಟಕಗಳು ಅಂತ ಕೆಲವು ಹೇಳ್ತಾರೆ, ಏನು ಹೇಳ್ತೀವಿ? ನಾಟಕ ನಾನು ಮುಂಚೆ ಬರೀತಾ ಇದ್ದೆ. ಈಗ ಮಾಡೋದ್ರಿಂದ ಈ ಬರೆಯೋದೆಲ್ಲರೂ ಸ್ವಲ್ಪ ಅನುಭವ ಇರುವವರೇ ಮಾಡೋಕ್ಕಾಗೋದು. ಹೈಸ್ಕೂಲ್ ಮಾಡ್ತಾ ಇದ್ದಿದ್ದೆಲ್ಲ ಉಂಡಾಡಿಗುಂಡ, ಅಳಿದೇವರು ಮಾಡ್ತಾಯಿದ್ರು, ಆಮೇಲೆ ಸಿಡ್ಲುಮರಿ ಮಾಡ್ತಾಯಿದ್ರು. ಇವತ್ತು ದಿವಸೇ ಎಲ್ಲರೂ ಮಾಡ್ತಾರೆ ನಾಟಕ. ನಿಮಗೆ ಅತ್ಯಂತ ಪ್ರೀತಿಯಾದಂಥ ಕಲಾವಿದರು? ರಂಗ ಸಂಸ್ಕೃತಿ ಕಲಾವಿದರು. ರಂಗ ಸಂಸ್ಕೃತಿನೇ ಪ್ರೀತಿ ನನಗೆ. ಅದರಲ್ಲಿ ಇಂಡಿವಿಜುವಲ್ ಆಗಿ ನಾನು ಯಾರು ಬಿಡಲ್ಲ. ಸರ್, ತಮ್ಮ ಒಂದು ತಂಡ, ರಂಗ ಸಂಸ್ಕೃತಿ ತಂಡ, ಈ ತಂಡದಲ್ಲಿ ನೀವು ಪ್ರತಿ ವರ್ಷ ರಂಗ ಸಂಸ್ಕೃತಿ ಸಿರಿ ಅಂತ ಒಂದು ಪ್ರಶಸ್ತಿ ಕೊಡ್ತೀವಿ. ಹೌದು. ಏನು ಈ ಪ್ರಶಸ್ತಿ ಉದ್ದೇಶ? ಅವರು ಮಾಡಿದ ಸೇವೆಗಾಗಿ ನಾವು ಪ್ರಶಸ್ತಿ ಕೊಡೋದು. ಅವ್ರಿಗೆ ಯಾವುದೇ ಇದಾಗಿರಲಿ, ಅವ್ರ ಮೇಲೆ ಅವರು ನಾಟಕ ರಂಗಕ್ಕೆ ಕೊಟ್ಟಂಥ ಒಂದು ಕೊಡುಗೆ ಇದೆ. ಆ ಕೊಡುಗೆನ ಮನ್ನಿಸಿ ನಮಗೆ ಇವರು ಕೊಟ್ಟರೆ ಸೂಕ್ತ ಅಂತ ಅನ್ಸುತ್ತೆ ನಾವು ಕೊಟ್ಟಿದ್ದೀವಿ. ಕೆಲವರು ಚಿಕ್ಕವ್ರಿಗೂ ಕೊಟ್ಟಿದ್ದೀವಿ, ಕೆಲವರು ದೊಡ್ಡವ್ರಿಗೂ ಕೊಟ್ಟಿದ್ದೀವಿ. ಅವರು ಕೊಟ್ಟಿರೋದೇನು ಅಂತಂದರೆ ಅವರ ನಾಟಕದ ಕೃತಿ ಅಥವಾ ಅಭಿನಯ, ಅವರ ನಾಟಕ ರಂಗಕ್ಕೆ ಕೊಟ್ಟಂಥ ಸೇವೆ ಅನ್ನೋದು ಹೊರತು ವಯಸ್ಸಿಗೆ ನಾವೇನು ಮನ್ನಣೆ ಕೊಟ್ಟಿದ್ದೀವಿ. ಪ್ರಶಾಂತ್ ರಿಪ್ಪಲ್ಪೇಟೆ ಕೊಟ್ಟಿದ್ದೀವಿ. ಆಮೇಲೆ ಚೈತ್ರ ಅಂತ ಒಬ್ಬರು ಬಿಸಿರಾವ್ ಕೊಟ್ವಿ. 5,000 ರೂಪಾಯಿ ಪ್ರಶಸ್ತಿ ಕೊಡ್ತಾ ಇದ್ದೀವಿ. 5,000 ರೂಪಾಯಿ ಯಾವ ಮೂಲೆಗೂ ಅಲ್ಲ ನಾವು ಕೊಡ್ತಾ ಇರೋದು. ಗೌರವ ಕೊಡ್ಬೇಕಾದ ದನ ಅಂತ ಅನ್ಸುತ್ತೆ ಹೊರತು ಇನ್ನೇನಲ್ಲ. ನೋಡೋಣ, ಕೈಲಾಗಿದ್ದಷ್ಟು ದಿವಸ ಮಾಡ್ಬೋದು. ನನಗೂ ಆಯ್ತು, 75 ಆಗೋಯ್ತು. ಇನ್ನೆಷ್ಟು ದಿವಸ ಮಾಡೋಕ್ಕಾಗತ್ತೋ ಗೊತ್ತಿಲ್ಲ. ಸರ್, ನಿಮ್ಮ ಸೇವೆ ನಿರಂತರ ಇರಬೇಕು ಅಂತ ಎಲ್ಲರ ಅಭಿಪ್ರಾಯ, ರಂಗ ಸಂಸ್ಕೃತಿ ಕಲಾವಿದರ ಅಭಿಪ್ರಾಯ ಕೂಡ ಅದೇ. ಬಿಡಿ, ಅವರು ಆಶಿಸ್ತಾರೆ ಅಂತ ನಾನು ಇರೋಕ್ಕಾಗಲ್ಲ, ಅವರು ಬಯಸಲ್ಲ ಅಂತ ನನಗೆ ಬಿಡೋಕ್ಕಾಗಲ್ಲ. ಇದು ಒಟ್ಟಿನಲ್ಲಿ ಕೈಲಾಗಿದ್ದಷ್ಟು ದಿವಸ ಜೊತೆಯಾಗಿರೋಣ ಅಲ್ವಾ? ರಂಗ ಸಂಸ್ಕೃತಿ ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇದ್ದೇನೆ, ರಂಗ ಸಂಸ್ಕೃತಿ ಒಂದು ತಂಡ ಅಲ್ಲ, ಕುಟುಂಬ ಅಂತ. ಥ್ಯಾಂಕ್ ಯು ಸರ್. ತಾವು ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಿದೆ ಪ್ಲೀಸ್? ವೀಕ್ಷಕರು ನಮಗಿನ್ನ ತುಂಬ ದೊಡ್ಡವರು. ಅವ್ರ ಮುಂದೆ ನಾವೇನು ಉದ್ದೇಶ ಕೊಡೋಕ್ಕಾಗುತ್ತೆ? ಏನು ಯುವ ಪೀಳಿಗೆಗೆ ನಮ್ಮ ಅನುಭವದ ಮಾತುಗಳು ಏನಾದರೂ ಇದೆ? CR ಸಿನಿಮಾ ಒಂದೆರಡು ಕಡೆ ಹೇಳ್ತಾರೆ. ನಿಮಗೆ ಹೇಗೆ ಬೇಕೋ ಹಾಗೆ ನೀವು ನಾಟಕ ರಚಿಸ್ಕೋಬೇಕು. ಹುಡುಗಕ್ಕಿಂತ ನಿಮ್ಗೆ ಹೇಗೆ ಬೇಕೋ ಹಂಗೆ ನೀವು ನಾಟಕ ರಚಿಸ್ಕೊಳ್ಳಿ ಅಂತ. ನಮ್ಮ ರಂಗ ಸಂಸ್ಕೃತಿ ಬೆಳೀಬೇಕು, ಉಳಿಬೇಕು. ಈ ಕರೋನಾ ಗಲಾಟೆಯಲ್ಲಿ 2 ವರ್ಷದಿಂದ ನಾವು ಏನು ಕಾರ್ಯಕ್ರಮವನ್ನು ಮಾಡಿಲ್ಲ, ಒಟ್ಟಿಗೆ ಸೇರಿಲ್ಲ, ಏನೂ ಆಗಿಲ್ಲ.
ಈ ಕರೋನಾ ಭಾಳ ದಿವಸ ಇರಲ್ಲ, ಹೋಗ್ಬಿಡುತ್ತೆ. ಹೋದ್ಮೇಲೆ ಆದರೂ ನಾವೆಲ್ಲ ಒಟ್ಟಿಗೆ ಸೇರಿ ನಾಟಕಗಳನ್ನ ಮಾಡೋಣ ಅಂತ ಆಶಿಸ್ತೀನಿ ಅಷ್ಟೇ. ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಧನ್ಯವಾದಗಳು.